ಪ್ರಹಸ್ತ ನರಚಂದ್ರ ನಳಿನಿ ಗರ್ಭೋಂಡ ಬೆಲ್ಲಂ ನಳಿನಿ ಗರ್ಭೋಂಡ ಬೆಲ್ಲಂ ಕರಗತವೆನಿಸಿಟ್ಟುಂ ಭೀಷಣ ಗರ್ಭೋಂಡಮಲ್ಲಂ ಕರಗತವೆನಿಸಿಕ್ಕುಂ ಶಕಟ ತೃಣೋಕ್ಷೋಹಿಣ್ಯಾಧ್ಯಕ್ಷ ಪ್ರಬಲ ಪ್ರತಾಪ ದೌರುಣ್ಯದಾವ ಭೂರಿ ಪ್ರಭಾವ സുന്ദരവധുകൾ നർത്തനവും ചെയ്തു സുന്ദരവധുകൾ നർത്തനവും ചെയ്തു കുലതം ഓടിപ്പറന്നം ജഗത സമം ഓടം ഇന്നാവനിർപ്പരോ ಮೆರಸಿ ಕಲಿತೆ ಭುಜವು ಮೆರಸಿ ಗೆಲ್ಲಿದೆ ದಶ ಮುಗನ ಸಿರಿಯ ವಿಜಯ ಪ್ರಹಸ ಮಗಳ ಭುಜವು ಮೆರಸಿ ಗೆಲ್ಲಿದೆ ದಶ ಮುಗನ ಸಿರಿಯ ವಿಜಯ ಶಿವನವರ ವಿಭೂತಿ ವಿಲಸಿತ ಸ್ವತೋ ಶಿವನವರ ವಿಭೂತಿ ವಿಲಸಿ ಯಶೋ ಪಂಚತವ ಯಶೋ ಸಪ್ತ ವಿಜಯೇ ಧ್ವಜವು ಬೆರಸಿ ಗೆಲಿದೆ ದಶ ಮುಖನ ಸಿರಿಯ ವಿಜಯೇ ಪರಮ ಪೀಡಿತು ದಶ ವಿಷಯದಲ್ಲಿ ನಲಿವೆ
ಓದುವ ಕರ ವರವ ಪಿಡಿಸು ದಶ ವಿಷಯ ನಲಿದು ನಲಿವೆ ಅಖಿಲ ಲೋಕ ಸರಿ ಸಮಾಜರಾಗಿದ್ದ ಅಖಿಲ ಲೋಕ ಸರಿ ಸಮಾಜರಾಗಿದ್ದ ಪ್ರಭು ವೆನಿಪ ಅಶಮುಖಗೆ ಹರಿ ಸಮರೇ ಪ್ರಭು ವೆನಿಪ ದಶಮುಖಗೆ ಸರಿ ಸಮರೇ ಪ್ರಭು ವೆನಿಪ ದಶಮುಖಗೆ ಸರಿ ಸಮರೇ ಪ್ರಭು ವೆನಿಪ ದಶಮುಖಗೆ ಸರಿ ಸಮರ ವಿಜಯ ದಶಮ ಬೆರಸಿ ಜಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ಹರಿಶ್ಚಂದ್ರ ಕುಂಭಕರ್ಣ ಅಣ್ಣ ವಿಭೀಷಣ ಅಣ್ಣ ಮಂತ್ರಿ ಮಹೋದಯರೇ ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಗಿದ್ದ ಅಪ್ರತಿಮ ವೀರನು ವಿಶ್ವದೋಳ್ ಹೆಸರಾಂತ ಅಪ್ರತಿಮ ವೀರನು ಸ್ವಸಾಗರ ಮಧ್ಯದೋಳು ಸ್ವಂತ ರಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರದಲ್ಲಿ ಅಡಗಿಸುವಂತಹ ಸಂಪದ್ಭರಿತರಾದ ಈ ರಾವಣೇಶ್ವರ ಈ ದಕ್ಷಿಣೇಶ್ವರನಿಗೆ ಅದಾರು ಸಾಟಿ ಹರಿಶ್ಚಂದ್ರ ಕುಂಭಕರ್ಣ ಬ್ರಹ್ಮಾಂಡವ ನಡಗುವುದೀಗಲೇ ಬ್ರಹ್ಮಾಂಡವ ನಡಗುವುದೀಗಲೇ ರಕ್ತ ಬಲದಿಂದ ಬ್ರಹ್ಮಾಂಡವ ನಡಗುವುದೀಗಲೇ ಕರಣ ಕೇಳಲು ಕೊಡವಿಯಲ್ಲ ಕೇಳಲು ಕೊಡವಿಯಲ್ಲ ನೋಡಲು ಬ್ರಹ್ಮಾಂಡವ ನಡೆಗುವುದೀಗಲೇ ಪ್ರಹಸ್ತ ಮೂರು ಲೋಕಗಳಲ್ಲಿ ನಿನ್ನ ಹೆಸರನ್ನು ಕೇಳಿದ ಮಾತ್ರವೇ ಸುರನರ ಗರುಡ ಗಂಧರ್ವ ಯಕ್ಷ ರಾಕ್ಷಸ ದಿಕ್ಪಾಲಕರೆಲ್ಲರೂ ಗಡಗಳಲ್ಲಿ ನಡೆಗೆ ಹಲ್ಲಾಡಿ ಹೋಗುವರು. ಅಲ್ಲದೆ ವಾಯುವು ಸದಾ ನಮ್ಮ ಮನೆಯಲ್ಲಿ ಕಸವನ್ನು ಗುಡಿಸುತ್ತಿದೆ. ಇಂದ್ರನು ಸೃಷ್ಟಿಯಿಂದ ಧಾರಾಕಾರವಾಗಿ ಮಳೆಯನ್ನು ಸೃಷ್ಟಿಸುತ್ತಿರುವರು. ಆಪ್ತ ಸ್ತ್ರೀಯರೆಲ್ಲರೂ ನಿನ್ನನ್ನು ಭಾವಿಸುತ್ತಿರುವರು. ನಿನ್ನ ಆತಂಕಕ್ಕೆ ಸ್ತುತಿ ಎಂದರೇನು? ಭಲೆ ಪ್ರಹಸ ಕುಂಭಕರ್ಣ ಹರೆಯನ್ನು ಗೆಲೆಯುವೆ ಬರದೊಳಗೆ ತುರದ ಕಡಿದಿಡುವೆ ಧರದೊಳಗೆ ಹರೆಯನ್ನು ಗೆಲೆಯುವೆ ಬರದೊಳಗೆ ಅಚ್ಚಗರುಡ ಕಂದರ್ವರ ಪಿಡಿದ ಅಚ್ಚಗರುಡ ಕಂದರ್ವರ ಪಿಡಿದ ಹೋತದಿ ಮೆಟ್ಟಿ ಬೆಳೆಯುವೆ ಅಚ್ಚಗರುಡ ಕಂದರ್ವರ ಪಿಡಿದ ಹೋತದಿ ಮೆಟ್ಟಿ ಬೆಳೆ ಧರೆಯನ್ನು ಗೆಲೆಯುವ ಬರದೊಳಗೆ
ನಿಜ. ಕುಂಭಕರ್ಣ, ಸುರಲೋಕವನ್ನು ಗೆದ್ದ ನೀನು, ಶಿವನ ವರಪ್ರಸಾದವನ್ನು ಗೆದ್ದ ನೀನು, ಅದು ಅಲ್ಲದೆ ಕುಬೇರನಿಗಿಂತಲೂ ಮಿಗಿಲಾದ ಸಂಪತ್ತು ನಿನಗೇನು ಸಾಮಾನ್ಯವೇ? ಅದ್ದಂಡ, ಓ ಧೂರ್ದಂಡ, ಪ್ರಚಂಡ ರಾವಣೇಶ್ವರನೆಂದರೆ ಗಡ 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 ನಡುಗಿ ಹೋಗುತ್ತಿರುವುದು. ನಿನಗೆ ಚಿತಿ ಎಂದರೇನಣ್ಣ? ಭಲೆ ಭಲೆ ಭಲೆ. ಬರೀ ವಿಭೀಷಣನೇನು ಬಲ್ಲ ನನ್ನ ಸಾಮರ್ಥ್ಯವನ್ನು ನಾನು ಜಗವೆಲ್ಲ ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನು ನನ್ನ ಅರಮನೆಯ ಪಂಚಾಂಗವನ್ನು ನೋಡುವರು. ನವಗ್ರಹಗಳೇ ನನ್ನ ಮೆಟ್ಟಿಲುಗಳಾಗಿ ಇರುವ ದಿಗ್ವ್ಯಕ್ತಿಗಳು ಬಿರಿದು ಗಗನವೇ ಹರಿವು ಪೃಥ್ವಿಯೇ ತಲ್ಲಣಗೊಳಿಸುವಂತ ಈ ದಶಕಂಠ ರಾವಣ 14 ಲೋಕಗಳಲ್ಲಿ ಆ ಪರಮೇಶ್ವರನಿಗಲ್ಲದೆ ಇನ್ಯಾರಿಗೂ ತಲೆಬಾಗನು, ಇನ್ಯಾರಿಗೂ ತಲೆಬಾಗನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋಳ್ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋಳ್ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಓ ಮುಕ್ಕಣ್ಣ ಶಿವನೇ ಅಡ್ಡ ಬಂದರು, ಓ ಮುಕ್ಕಣ್ಣ ಶಿವನೇ ಅಡ್ಡ ಬಂದರು. ಮುಕ್ಕಳಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಜಗದ ರಕ್ಷಿಸಿದನೆಂದ ಈ ರಾವಣನ ಸಾರ್ವಭೌಮನಿಗೆ ಅದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ದೃಷ್ಟಿಯಾದ ಆ ವೇದವತಿಯ ಶಾಪ ಅದು ತೃಣಕ್ಕೆ ಸಮಾನವಾದುದು. ಶಿವ ಎಂಬೆರಡಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಆರಾಧಿಸಿ ನವ್ಯ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿ, ಹಾಗೆ ನುಡಿದಿರಿ. ಮಹಾಪ್ರಭು ನಿಮ್ಮ ಮಂತ್ರಿ ಆಗಿದ್ದಕ್ಕೂ ನನಗೂ ಸಾರ್ಥಕವಾಯಿತು. ಅದ್ಯಾವ ಜನ್ಮದ ಪುಣ್ಯವೋ ಅದ್ಯಾವ ಇದವೋ, ನಾನು ನಿಮಗೆ ಮುಖ್ಯಮಂತ್ರಿ ಆಗಿದ್ದಕ್ಕೆ ನನ್ನ ಜನ್ಮವು ಸಾರ್ಥಕವಾಯಿತು. ಭಲೆ ಕುಂಭಕರ್ಣ, ನಿಜ ನಿಜ. ಕಟು ವೀರರಲ್ಲಿ ಆರ್ಭಟಿಸಿ ನಿಂತರೆ ರಾವಣ ಕುಂಭಕರ್ಣರೆಂಬ ಸೋದರರು ಸಿಡಿದೆದ್ದು ನಿಂತರೆ ಉಳಿಯುವುದೇ? ಶತ್ರುಗಳು ಎದುರಾಗಿ ನಿಲ್ಲಬಲ್ಲವೇನ? ಇಂದ್ರಾದಿ ದೇವತೆಗಳು ಕೂಡ ಗಣ 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 ಹೌದೇ? ಹೌದು ಹೌದು ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ನನ್ನ ಅಜಾತ ಶತ್ರುವಾದ ಹರಿಗೂ ಕೂಡ ಸಾಧ್ಯವಿಲ್ಲ. ಅಣ್ಣ, ಜಯಲಕ್ಷ್ಮಿಯು ನಿನ್ನ ಸೊತ್ತು ಅಲ್ಲ, ನಿನ್ನ ಸಹೋದರಿ ಅಲ್ಲ ಅಣ್ಣ. ಈ ಯಾರು ಸತ್ಕರ್ಮಗಳನ್ನ ಮಾಡುತ್ತಾರೋ, ಯಾರು ದೇವರನ್ನ ಸದಾಕಾಲ ಧ್ಯಾನಿಸುತ್ತಾ ಇರುವ ಸತ್ಪುರುಷನನ್ನ ಆ ದೈವವು ರಕ್ಷಿಸಬಲ್ಲದು ಅಣ್ಣ. ಆ ಜಯಲಕ್ಷ್ಮಿಯು ಸಹ ಒಲಿವಳು. ಓ ವಿಭೀಷಣ, ನಿನ್ನ ನಿಂದಾಸ್ಗಳನ್ನು ಕೇಳಿ 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 ನನ್ನ ಮನಸ್ಸು ನನ್ನ ವೇಷವನ್ನೇ ಬದಲಾಯಿಸಿದೆ.
ನೀನಲ್ಲದೆ ಬೇರೆ ಯಾರಾದರೂ ಈ ಮಾತಾಡಿದ್ದರೆ ಇಷ್ಟು ಹೊತ್ತಿಗೆ ಶರದೆಯಲ್ಲಿ ತೇಲುತ್ತಿತ್ತು ಅವರನ್ನು. ಪ್ರಭು, ನಿಮ್ಮ ತಂಗಿಯವರು ಓದಿಸುತ್ತಾ ಬರುತ್ತಿರುವರು ಪ್ರಭು. ಏನು ಹೇಳಿದೆ? ನಿಮ್ಮ ತಂಗಿಯವರು ಓದಿಸುತ್ತಾ ಬರುತ್ತಿರುವರು. ನನ್ನ ತಂಗಿಯೂ ರೋಧಿಸುತ್ತಾ ಬರ್ತಿರೋಳು. ಬರಲಿ ಬರಲಿ, ಬಹಳ ಸಂತೋಷ. ರಾಜಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಆಗಲಿ ಪ್ರಭು, ಆಗಲಿ. ಬಾ ನೋಡಿ. ತಂಗಿ ತಂಗಿ, ಏನಾಯಿತು? ಯಾರಿಂದ ನಿನಗಿಂತ ಗತಿ ಬಂತು? ಛೇ, ಏನಮ್ಮ? ಆಮ ಲಕ್ಷ್ಮಣ ಪ್ರಭು, ಅಕರಾಕ್ಷ, ಇದೇನು ಇದು? ನಾಸಿಕ ಹೋಗ್ಬಿಟ್ಟಿದೆ ಪ್ರಭು. ನಾನು ತಿಳ್ಕೊಂಬಂದಿದ್ದೀನಿ, ಹೇಳ್ತೀನಿ ಪ್ರಭು. ಏನು ಇದೆಲ್ಲ? ಹೇಳುತ್ತೇನೆ ಪ್ರಭು. ಇವ್ರು ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ಮಾನವರು ಪ್ರವೇಶವಾಗಿದೆ ಅಂತ ಹೇಳ್ತಿದ್ದಾರೆ. ಹೇಳತಕ್ಕ ತಡ್ಕ. ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಂತ 3 ಜನ ಪ್ರಭು. ಪಟಿಂಗರ ಆ ಸೀತೆ ಬಹಳ ರೂಪವತಿ ಪ್ರಭು. ನಿಮಗೆ ಜೋಡಿ ಅಂತ ಕರ್ಕೊಂಬರಕ್ ಹೋಗಿದೆ. ಈ ರಾಮ ಸೀತೆ ಬಹಳ ರೂಪವತಿ ಪ್ರಭು. ಪ್ರಭುಗಳಿಗೆ ಬೋ ಸಂತೋಷ. ಸಂತೋಷವಲ್ಲವೇ? ಈ ರಾಮನ್ ತಮ್ಮ ಲಕ್ಷ್ಮಣ ಬಹಳ ಪಟಿಂಗ ಪ್ರಭು. ನಾಸಿಕನೆಲ್ಲ ಕುಯ್ದು ಕಳಿಸಿದ್ದಾನೆ. ಮುಂದೇನಾಯಿತು? ಕುಯ್ದು ಕಳಿಸಿದ್ದಾನೆ ಪ್ರಭು. ತಂಗಿ ತಂಗಿ ಹೇಳು, ತಂಗಿ ಹೇಳು. ನೀನು ಹೋಗಿ ಪಂಡಿತರ ಹತ್ರ ಶಿಷ್ಯನ ಕೊಡಿಸು ಮಕರಾಕ್ಷ. ಕರ್ಕೊಂಡೋಗಿ ಸರ್ ಮಾಡ್ತೀನಿ ಪ್ರಭು. ಇವಳು ಮಕರಾಕ್ಷ, ಪ್ರಭು, ಕುಂಭಕರ್ಣ, ಪ್ರಹಸ್ತ, ವಿಭೀಷಣ, ಕೇಳಿದಿರಾ? ತಂದೆಯೇ, ನನ್ನ ತಂಗಿಯ ರೋದನವನ್ನು ಕೇಳಿದಿರಾ? ಏನು? ಓ ನರೋದವರು, ನನ್ನ ತಂಗಿಯ ಕಿವುಗಳನ್ನು ಕೊಯ್ದು ಛೇ ಛೇ ಹಿಡಿವೆಕ್ಷರದಲ್ಲಿ ನೀಚರ, ಹಿಡಿವೆಕ್ಷರದಲ್ಲಿ ನೀಚರ, ಜಯಿಸುತ್ತರುವೆ ನಾವು ಪ್ರಾಣಕಿಯನ್ನ, ಜಯಿಸುತ್ತರುವೆ ನಾವು ಪ್ರಾಣಕಿಯನ್ನ, ಹಿಡಿವೆಕ್ಷರದಲ್ಲಿ ನೀಚರ. ಓ ದೊಡ್ಡ ಶ್ರೀಮನೆದರು, ಓ ದೊಡ್ಡ ಶ್ರೀಮನೆದರು, ಬರಲಿ ಬರಲಿ ಕರಿ ಹಿಡಿವೆರಡುಗಳು, ಬರಲಿ ಬರಲಿ ಕರಿ ಹಿಡಿವೆರಡುಗಳು, ಹಿಡಿವೆಕ್ಷರದಲ್ಲಿ ನೀಚರ. ಬಿಡಿವೆ ನಾವು ಕೂಡರ, ಬಿಡಿವೆ ನಾವು ಕೂಡರ, ಬರಲಿ ಬರಲಿ ಕಡಿ ತಿಡುವರಗಳು, ಬರಲಿ ಬರಲಿ ಕಡಿ ತಿಡುವರಗಳು, ಬಿಡಿವೆ ಅಕ್ಷರದಲ್ಲಿ ನೀಚರ. ಆಯ್ತು ತರುವೆ ನಾವು ಚೌನಗಿಯನ್ನ, ಆಯ್ತು ತರುವೆ ನಾವು ಚೌನಗಿಯನ್ನ, ಬಿಡಿವೆ ಅಕ್ಷರದಲ್ಲಿ ನೀಚರ ನೀಚರ ಅವರಿಲ್ಲ ಗೆಲ್ಲಲೆನ್ನ ದೊರೆಯಲಿ, ಅವರಿಲ್ಲಿ ಹರಿಗರುಡ ಗೆಲ್ಲರುವ, ಅವರಿಲ್ಲ ಗೆಲ್ಲಲೆನ್ನ ದೊರೆಯಲಿ, ಅವರಿಲ್ಲಿ ಹರಿಗರುಡ ಗೆಲ್ಲರು. ಬಿಡಿವೆ ನಾ ಕೂಡರ, ಬಿಡಿವೆ ನಾ ಕೂಡರ,
ಬರೋಬ್ಬರಿ ಮಾಡು. ತಂದೆಯೇ, ಓಹೋ, ನಮ್ಮ ಸೋದರತ್ತೆಯಾದ ಶೂರ್ಪನಿಗೆ ಮಾಡಿದ ಅವಮಾನಕ್ಕೆ ನಾನೇ ಹೋಗಿ ಓ ಬಡ ಪಾತ್ರಧಾರಿಗಳ ವಿನಂತಿ, ರಾಮನ ಮಡದಿ ದಯವಿಟ್ಟು ಕಾಲಾವಕಾಶ ಬೇಕಾದ್ರೆ ಕೊಡ್ತೀವಿ, ದಯವಿಟ್ಟು ವ್ಯಕ್ತಿ ಮೇಲೆ ತೊಂದರೆ ಕೊಡಬೇಡಿ. ತಾವಾದರೂ ಅಷ್ಟೈಶ್ವರ್ಯ ಸಂಪನ್ನರು, ತ್ರೈಲೋಕ್ಯ ವೀರ, ಸುವರ್ಣಲಂಕಿ ಸಾಮ್ರಾಜ್ಯಾಧೀಶ, ಇಂತಹ ತಾವುಗಳು ಕೇವಲ ಅಲ್ಪ ಕಾರ್ಯಕ್ಕಾಗಿ ತಾವು ಹೋಗುವುದೇ? ನನಗನುಜ್ಞೆಯನ್ನು ಕೊಡುತ್ತಂದೆ. ಕ್ಷಣ ಮಾತ್ರದಲ್ಲಿ ಓ ನರಮಾನವನನ್ನು ವಧಿಸಿ ಸೀತೆಯನ್ನು ತಂದು ತಮಗೊಪ್ಪಿಸುತ್ತೇನೆ. ತಂದೆಯೇ, ಅಲ್ಲದೆ ಈ ಇಂದ್ರಜಿತನ ಶೌರ್ಯ ಸಾಹಸ ಪರಾಕ್ರಮ ತಮಗೂ ತಿಳಿದಿದೆ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ತನಗಿಂತಲೂ ಹೆಚ್ಚು ಬಲಶಾಲಿಯಾದ ಮಗನು ಹುಟ್ಟಲಿ ಎಂದು ನವಗ್ರಹಗಳನ್ನು ಒಂದೇ ಮನೆಯಲ್ಲಿ ಬಂಧಿಸಿ ಶನಿಯು ಮಾತ್ರ ತಪ್ಪಿಸಿಕೊಂಡು ಓಡಿ ಹೋದನಂತೆ. ಇದು ನಿಜವೇ ತಂದೆಯೇ? ಕುಮಾರ, ಕ್ಷಮೆ ಇರಲಿ, ತಾಳ್ಮೆ ತೆಗೆದುಕೋ. ಇರಲಿ ಇರಲಿ, ತಾಳ್ಮೆ ತೆಗೆದುಕೋ. ಮಾವನಾದ ಮಾರೀಚನು ಬರುತ್ತಿರುವರು. ತಂದೆಯೇ, ನಾನು ಚಿಕ್ಕವನಿದ್ದಾಗ ನಾನು ಗರ್ಜಿಸಿದ ಮಾತ್ರದಿಂದಲೇ ನದಿಯು ನಿಂತು ಹೋಯಿತು, ಮೃಗ ಪಕ್ಷಿಗಳು ಸ್ತಬ್ಧವಾದವು, ಮೋಡಗಳು ದಿಕ್ಕು ದಿಕ್ಕಿಗೆ ಓಡಿ ಹೋದವು. ಹೌದು ಕುಮಾರ, ನನಗಾಗಿ ಅದಕ್ಕೋಗಿಯೇ ಮೇಘನಾಥ ಎಂದು ನಾಮಕರಣ ಮಾಡಿದರಂತೆ. ಮೇಘನಾಥ, ನಾನು ಯಮಗಣದಲ್ಲಿ ಹೋರಾಡಿ ಇಂದ್ರನನ್ನು ಜಯಿಸಿ ವಜ್ರಾಯುಧವನ್ನು ಹಿಮ್ಮೆಟ್ಟಿಸಿದಾಗ ಬ್ರಹ್ಮನು ನನ್ನನ್ನು ಇಂದ್ರಜಿತು ಇಂದ್ರಜಿತು ಎಂದು ಹರಸಲಿಲ್ಲವೇ? ಇಂತಹ ಮಹಾಪರಾಕ್ರಮಶಾಲಿಯಾದ ನನಗೆ ಅನುಜ್ಞೆಯನ್ನು ಕೊಡುತ್ತಾಂದೆ. ಕ್ಷಣ ಮಾತ್ರದಲ್ಲಿ ಆ ಸೀತೆಯನ್ನು ತೆಗೆದುಕೊಂಡು ನಿಮಗೊಪ್ಪಿಸುತ್ತೇನೆ. ಕುಮಾರ, ಮಾವನಾದ ಮಾರೀಚನು ಬರುತ್ತಿರುವರು, ಯೋಚನೆ ಮಾಡೋಣ. ಹಾಗೆ ಆಗಲಿ ತಂದೆಯೇ, ಮಾವನ ಮಾರೀಚನ ಸಲಹೆಯಂತೆಯೇ ನಡೆಯೋಣ. ರಾವಣೇಶ್ವರ, ನನ್ನ ಕರೆಸಿದ ಕಾರಣವೇನು? ಮಾವ, ನಮಸ್ತೆ ಮಾವ. ನೀನು ಬಹುಶಕ್ತನು, ನನ್ನನ್ನು ಕರೆಸಿದ ಕಾರಣವೇನು ತಿಳಿಸು. ಮಾವ, ದಂಡಕಾರಣ್ಯದಲ್ಲಿ ನನ್ನ ತಂಗಿಯು ಶೂರ್ಪನಖ ಹೋಗಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಈ ಮೂವರು ಸೇರಿ ನರಆದವರು ನನ್ನ ತಂಗಿಯ ಕಿವಿಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿರುವರು. ಮಾವ, ಕಳಿಸಿರುವರು. ಅವರು ಮಾನವರು ಅಥವಾ ದಾನವರು? ಗುರ್ತಿಸಿ ಹೇಳು ಮಾವ. ಚೈತೇಂದ್ರ, ಹಿಂದೆ ವಿಶ್ವಾಮಿತ್ರರ ಯಾಗದ ಸಂದರ್ಭ ಕಾಲದಲ್ಲಿ ರಾಮ ಬಾಣದಿಂದ ಪೆಟ್ಟು ತಿಂದು ಸಮುದ್ರ ದಡಕ್ಕೆ ಬಂದು ಬಿದ್ದೆನು. ಆಗಿನಿಂದಲೂ ಈಗಿನವರೆಗೂ ಆ ರಾಮನನ್ನೇ ಮನದಲ್ಲಿ ಧ್ಯಾನ ಮಾಡುತ್ತಿರುವೆನು. ರಾಮ ಲಕ್ಷ್ಮಣರು ಸಾಮಾನ್ಯರೇ, ಯೋಚಿಸಿ ನೋಡು. ಮಾವ, ಮಾವ, ಅಸತ್ಯವನ್ನು ನುಡಿಯುತ್ತಿರುವೆ ಮಾವ. ಸತ್ಯವಾಗಿರುವುದು ಈ ನೀಚನಿಗೆ ಬುದ್ಧಿ. ನಾನು ಹೇಳುತ್ತೇನೆ, ಆ ಸತ್ಯ ಮಿಥ್ಯವಾದಿ. ಈ ರಾವಣನ ಸಮಕ್ಷಮದಲ್ಲಿ ಅಸತ್ಯವನ್ನು ನುಡಿಯುವುದು ಎಲ್ಲಿಂದ ಕಲಿತೆ? ಸರಿಯಾಗಿ ದೃಷ್ಟಿಸಿ ಹೇಳು ಮಾವ. ಈ ನೀಚನಿಗೆ ಬುದ್ಧಿ ಕೆಟ್ಟಿರುವುದು. ಈ ರಾವಣನಿಂದ ಸಾಯುವ ಬದಲು ಆ ರಾಮ ಬಾಣದಿಂದ ಸತ್ತರೆ ನನಗೆ ಮುಕ್ತಿ ಮಾರ್ಗವನ್ನು ಪಡೆಯುವನು. ಇರಲಿ ರಾವಣೇಶ್ವರ, ನಿನ್ನ ಇಷ್ಟದಂತೆಯೇ ಆಗಲಿ. ಮಾವ, ಎಲ್ಲಿ ವಾ? ರಾವಣೇಶ್ವರ, ಪುನಃ ಹೇಳು. ರಾವಣೇಶ್ವರ, ನಿನ್ನ ಇಷ್ಟದಂತೆ ಆಗಲಿ. ಭಲೆ ಭಲೆ ಮಾವ, ಭಲೆ. ಶಂಭೋ ಶಂಕರ. ಮಾವ, ನೀನು ಬೇಗನೆ ಹೋಗಿ ನಿನ್ನ ಕಾರ್ಯವನ್ನು ನಿರೂಪಿಸು. ತದನಂತರ ನಾನು ನನ್ನ ಕಾರ್ಯವನ್ನು ಸೀತಾಪಹರಣ 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 ಜೂಟ ಗಂಗಾ ಮುಕುಟ ಶಶಿಲಲಾಟ
ಇಷ್ಟೊಂದು ಮನೋಹರವಾಗಿ ಅದನ್ನು ಹಿಡಿದುಕೊಂಡರು. ಅದ್ರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನು ಹೇಳಿದಿರಿ? ನೋಡಿದೆ ಸೀತಾ, ನೋಡಲು ಅದೆಷ್ಟು ಸುಂದರವಾಗಿ ಕಾಣುತ್ತಿದೆಯೋ ಅಷ್ಟೇ ನಿಗೂಢವಾಗಿಯೂ ಕಾಣುತ್ತದೆ. ಜಾನಕಿ, ಜಾನಕಿ, ನೋಡಲು ಆ ಮೃಗವು ಎಷ್ಟು ಸುಂದರವಾಗಿ ಕಾಣುತ್ತಿರುವುದೋ ಅಷ್ಟೇ ನಿಗೂಢವಾಗಿಯೂ ಕಾಣುತ್ತಿದೆ. ಜಾನಕಿ, ನಾವಿರುವ ಈ ಸ್ಥಳವು ರಾಕ್ಷಸರ ವಾಸಸ್ಥಳ. ಆದ್ದರಿಂದ ನಾವು ಬಹಳ ಜಾಗರೂಕರಾಗಿರಬೇಕು. ಆ ಮೃಗದ ತಂಟೆಗೆ ನಾವು ಹೋಗದಿರುವುದು ಕ್ಷೇಮ. ಜಾನಕಿ, ಆರ್ಯಪುತ್ರ,
ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸುತ್ತೇನೆ. ಲಕ್ಷ್ಮಣ, ಮೇಲಿನ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ಲಕ್ಷ್ಮಣ, ಅಣ್ಣ, ಆ ಮೃಗವನ್ನು ನೋಡಿದೆಯಾ? ಜಾನಕಿಯು ಅದನ್ನು ಅಪೇಕ್ಷೆ ಪಡುತ್ತಿರುವಳು. ಅದನ್ನು ನೋಡಿದರೆ ನನಗೆ ಏನಿಸುತ್ತಿದೆ ಲಕ್ಷ್ಮಣ? ನನಗೂ ಹಾಗೆ ಅನಿಸುತ್ತಿದೆ ಅಣ್ಣ. ಆ ರಾಕ್ಷಸಾದಮ ಮಾರೀಚನೆ ಯಾವುದೋ ದುರಭಿಪ್ರಾಯದಿಂದ ಈ ವೇಷವನ್ನು ಆಶ್ರಯಿಸಿ ಬಂದಂತೆ ತೋರುತ್ತಿರುವುದು. ವಿಶ್ವಾಮಿತ್ರ ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಆ ದುಷ್ಟ ಸ್ವಭಾವವನ್ನು ನೀವು ಚೆನ್ನಾಗಿ ಹೇಳ್ತೀರವಲ್ಲ. ನೋಡಿದೆಯಾ ಜಾನಕಿ, ಲಕ್ಷ್ಮಣನೂ ಕೂಡ ಅದನ್ನು ಸಂದೇಹ ಪಡುತ್ತಿರುವನು. ನಾವು ಅದರ ತಂಟೆಗೆ ಹೋಗದಿರುವುದು ಒಳ್ಳೆಯದು ಸೀತಾ. ಪ್ರಾಣೇಶ್ವರ, ಆ ಮೃಗವನ್ನು ನೀವು ಖಂಡಿತವಾಗಿ ತಂದು ಕೊಡಲೇಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವಿನಷ್ಟೇ. ಜಾನಕಿ, ಆ ಮೃಗಕ್ಕಾಗಿ ನೀನು ಇಷ್ಟೊಂದು ನೊಂದುಕೊಳ್ಳವೇ ಆದರೆ ನಾನೇಕೆ ಬೇಡವೆನ್ನಲಿ? ಆಗಲಿ ಸೀತಾ. ಲಕ್ಷ್ಮಣ ಅಣ್ಣ, ನಾನೀಗಲೇ ಆ ಮೃಗದ ಬೆನ್ನಟ್ಟಿ ಹೋಗುವೆನು. ನಾನು ಹಿಂತಿರುಗಿ ಬರುವವರೆಗೂ ಜಾನಕಿಯ ಮಾನ ಪ್ರಾಣಗಳ ರಕ್ಷಣೆ ನಿನ್ನದು ಸಹೋದರ. ಅಪ್ಪಣೆ ಅಂತ ಆಗಲಿ ಅಣ್ಣ. ಹೋಗುವೆ ನೀನೆಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ ಇಲ್ಲಿಯೇ ನಿನ್ನಯ ಸೊಲ್ಲ ನಡಗಿಪೆ ಇಲ್ಲಿಯೇ ನಿನ್ನಯ ಸೊಲ್ಲ ನಡಗಿಪೆ ಸಿಕ್ಕದೆಯ ಕೈಗೆ ಹಕ್ಕದೆ ಪೋಪೆಯ ಸಿಕ್ಕದೆಯನ್ನ ಕೈಗೆ ಹಕ್ಕದ ಕೋಪಿಯ ಇಲ್ಲಿಯ ನಿನ್ನಯ ಸೊಲ್ಲ ನನಗಿದ್ದೆ ಎಲ್ಲಿಗೆ ಹೋಗುವೆ ಎಲ್ಲಿಗೆ ಹೋಗುವೆ ಸೀತಾ. ಲಕ್ಷ್ಮಣ, ಕೇಳಿದೀಯಾ? ಕೇಳಿದೀಯಾ? ನಿನ್ನಣ್ಣನ ಆರ್ತ ಧ್ವನಿಯನ್ನ. ಯಾರು ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸಿದೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಭಯಪಡಬೇಡ. ರಾಮಚಂದ್ರನಿಗೆ ಯಾವ ಅಪಾಯವೂ ಇಲ್ಲ. ಯಾವುದೋ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ಕೂಗಿಕೊಂಡಿರಬಹುದು. ನೀವು ಧೈರ್ಯದಿಂದಿರಿ, ಭಯಪಡಬೇಡಿ. ಇಲ್ಲ ಲಕ್ಷ್ಮಣ, ಇಲ್ಲ. ಸೀತಾ, ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಹೊರಡು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಭಯಪಡಬೇಡ. ನಿನ್ನೋರ್ವನ್ನೇ ಬಿಟ್ಟು ಹೇಗೆ ಹೋಗಲಿ? ಅಣ್ಣನಿಗೆ ಯಾವ ಅಪಾಯವೂ ಇಲ್ಲ. ಇಲ್ಲ ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರೂ ಸರಿ, ಶೂರಾದಿ ಶೂರನಾದರೂ ಸರಿ, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಇಲ್ಲವೇ? ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಭಯಪಡಬೇಡ. ಶ್ರೀರಾಮಚಂದ್ರನಿಗೆ ಯಾವ ಅಪಾಯವೂ ಇಲ್ಲ. ನನ್ನ ಮಾತನ್ನು ಕೇಳು. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು. ನೀನು ಭರತರು ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ಖಂಡಿತವಾಗಿ ನಾನು ಭಾವಿಸಿರಲಿಲ್ಲ ಲಕ್ಷ್ಮಣ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗ ಅರ್ಥವಾಯಿತು. ನಿನ್ನಣ್ಣನ ಕೇಡಿಗಾಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆ ನಿನ್ನವಳಾಗುಳೆಂಬ ದುರಾಲೋಚನೆ. ಉರಿಯೋಳ್ ಕಾಸಿದ ತರಳಿದ ತರದಿಂದಿ ತರಳಿನ ತಾದಿಂದಿ ಕರ್ಣಯುಗವಮ್ಮೆಯು ತೀರ್ಪಂ ಪುರುಷೋಕ್ತಿಯಂ ಕೇಳಿಯು ಹರಣಂ ಹೋಗದೆ ಕಠಿಣಮಿದ ಕಟ ಅಕಟ. ಅಯ್ಯೋ, ಇದಕ್ಕೆ
ಇದಕ್ಕೆ ಯಾವ ಪ್ರತ್ಯುತ್ತರವನ್ನು ಹೇಳಲಿ? ಸ್ತ್ರೀಯರು ಕಠಿಣ ಹೃದಯರು, ಹಿಡಿದ ಆಟವನ್ನು ಸಾಧಿಸದೆ ಬಿಡಲಾರರು ಎಂಬ ಆರ್ಯೋಕ್ತಿಯು ನಿದರ್ಶನಕ್ಕೆ ಬಂದಿತು. ತಾಯೇ, ನಿನ್ನ ಆಜ್ಞೆಯಂತೆ ನಡುವೆ ಏತಕ್ಕೆ ಕೋಪಿಸಿಕೊಳ್ಳುವೆ? ಎಲೈ ವನ ದೇವತೆಗಳಿರ, ಎಲೈ ಭೂಮಾತೆಯೇ, ನಿಮ್ಮ ಮಗಳಾದ ಎನ್ನ ಅತ್ತಿಗೆ ಜಾನಕಿಯನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತಿದ್ದೇನೆ. ಅಮ್ಮ ತಾಯಿ, ನಾನು ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ತಿಳಿದು ಬರುವೆಗೂ ನಾನು ಇಲ್ಲಿ ಬರೆಯುವ ಸಪ್ತರ್ಷಿಗಳ ಗೆರೆಯನ್ನು ದಾಟಿ ಯಾವ ಕಾರಣಕ್ಕೂ ತಾವು ಆಚೆ ಬರಬಾರದು. ಆ ದೈವವು ನಿಮ್ಮನ್ನು ಕಾಪಾಡಲಿ. ಅಪ್ಪಣೆ ನೀಡುತ್ತಾಯಿ. ಶಂಭೋ ಮಹಾದೇವ ಭವ ಪಾಶನಾಶ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಹರನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಢಮ 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 ರುಗಧರನೆ ನಾಟ್ಯ ಲೋಲ ಶಿವನೇ ಢಮ 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 ರುಗಧರನೆ ನಾಟ್ಯ ಲೋಲ ಶಿವನೇ ಲೋಕವ ಕಾಯುವ ಲೋಕವ ಕಾಯುವ ಕಾಲ ಕಾಲಕರ ಶಂಭೋ ಮಹಾದೇವ ಲೋಕವ ಕಾಯುವ ಕಾಲ ಕಾಲಕರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಹರನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಶಾಂಭವಿ ವಿದ್ಯೆಯಿಂದ ನನ್ನ ರಾಕ್ಷಸ ರೂಪವನ್ನು ತ್ಯಜಿಸಿ ಸನ್ಯಾಸಿ ರೂಪವನ್ನು ಧರಿಸಿದ್ದಾಯಿತು. ಈಗ ನನ್ನನ್ನು ರಾವಣನೆಂದು ಯಾರೂ ಗುರುತಿಸಲಾರರು. ಈ ವೇಳೆಗಾಗಲೇ ನನ್ನ ಮಾವನಾದ ಮಾರೀಚನು ಚಿನ್ನದ ಜಿಂಕೆಯ ರೂಪವನ್ನು ಧರಿಸಿ ಆ ರಾಮಲಕ್ಷ್ಮಣರನ್ನು ಬಹುದೂರ ಸೆಳೆದುಕೊಂಡು ಹೋಗಿರುವನು. ಅವರು ಹಿಂತಿರುಗಿ ಬರುವುದರೊಳಗಾಗಿ ನಾನು ಜಾಣತನದಿಂದ ಸೀತೆಯನ್ನು ಅಪಹರಿಸಲೇಬೇಕು. ಸೀತಾ ಸೀತಾ ಎಂತಹ ಸುಂದರವಾದ ನಾಮಧೇಯ! ಏನು ರೂಪು, ಏನು ಲಾವಣ್ಯ, ಎಂತಹ ಯೌವನವತಿ! ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮರಿಯನ್ನೇ ಸಹ ಮೀರಿಸುವ ಸೌಂದರ್ಯ ರಾಶಿ. ಆ ಸೃಷ್ಟಿಕರ್ತ ಬ್ರಹ್ಮ ಜಗತ್ತಿನ ಸೌಂದರ್ಯವೆಲ್ಲವನ್ನೂ ಇವಳೊಬ್ಬಳಿಗೆ ದಾರಿ ಎರೆದು ಸೃಷ್ಟಿಸಿರುವನೇ ಈ ಸೀತೆಯನ್ನು. ಇಂತಹ ರೂಪರಾಶಿ, ನಿರಾಡಂಬರ ಸುಂದರಿ, ಲಾವಣ್ಯವತಿಯಾದ ಆ ಸೀತೆ, ನನ್ನ ಸೊತ್ತಾಗಬೇಕಾದ ಸೀತೆ ಕೇವಲ ಒಬ್ಬ ಹುಲುವಾನವನ ಮಡದಿಯಾಗಿದ್ದಾಳೆಂದರೆ ಅದು ನನಗಾದ ಅಪಮಾನ. ನಾನಾರು ದಶಕಂಠ, ದಶಾನನ, ತ್ರೈಲೋಕ್ಯ ವೀರ, ಅತುಳ ಐಶ್ವರ್ಯ ಸಂಪನ್ನ, ಸುವರ್ಣ ಲಂಕೆಯನ್ನು ನಿರ್ಮಿಸಿದ ಮಹಾವೀರ. ಇಂತಹವನ ಸೊತ್ತೋಗಬೇಕಾದ ಸೀತೆ ನರನೋರ್ವನ ಮಡದಿ. ಇಲ್ಲ, ಇದು ನನಗಾದ ಅವಮಾನ. ಆ ಅವಮಾನದ ಪ್ರತೀಕಾರಕ್ಕೆ ನಾನು ಸೀತೆಯನ್ನು ಅಪಹರಿಸಲೇಬೇಕು. ಸೀತಾ, ಇಂದು ನಾನು ನಿನ್ನನ್ನು ಅಪಹರಿಸುತ್ತಿರುವುದು ಏತಕ್ಕೆ ಗೊತ್ತೇ? ನಿನ್ನ ಮೇಲಿನ ಮೋಹಕ್ಕಾಗಿ ಅಲ್ಲ ಸೀತಾ, ನಿನ್ನ ಮೇಲಿನ ದ್ವೇಷಕ್ಕಾಗಿ. ಒಂದು ಮಿಥಿಲಾ ನಗರದಲ್ಲಿ ನಿನ್ನ ಸ್ವಯಂವರ ಕಾಲದಲ್ಲಿ ಜನಕನ ಆಸ್ಥಾನದಲ್ಲಿ ನಾನು ಶಿವಧನಸ್ಸನ್ನು ಎತ್ತಲು ಹೋಗಿ
ಕಾರಣಾಂತರದಿಂದ ಮೇಲೆತ್ತಲಾಗದೆ ಮೇಲೆಳೆದುಕೊಂಡು ಬಿದ್ದಾಗ ಉಪ್ಪರಿಗೆಲ್ಲೇ ನಿಂತು ನೋಡುತ್ತಿದ್ದ ನೀನು ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ಗಹಗಹಿಸಿ ನೆಕ್ಕೆಯಲ್ಲೇ 100 ರಾಜರ ಸಮ್ಮುಖದಲ್ಲಿ ನನಗಾದ ಅಪಮಾನ. ಓ ಅಪಮಾನದ ಪ್ರತೀಕಾರಕ್ಕೆ ಇಂದು ನಿನ್ನ ಅಪಹರಣ. ಎಲ್ಲವೋ ಬಡರಾಮ, ಹಿಂದೆ ನೀನು ವಿಶ್ವಾಮಿತ್ರರ ಯಾಗ ಸಂರಕ್ಷಣಾ ಭಾರವನ್ನು ವಹಿಸಿದ ನೀನು ರಾಕ್ಷಸರು ಯಾಗಕ್ಕೆ ಅಡ್ಡಿ ಉಂಟು ಮಾಡುತ್ತಾರೆಂಬ ಕಾರಣದಿಂದ ಸಾವಿರಾರು ರಾಕ್ಷಸರನ್ನು ಕೊಂದೆ. ನನ್ನ ಸೋದರತ್ತೆ ತಾಟಕಿಯನ್ನು ಮರ್ದಿಸಿದೆ. ಸುಬಾಹುವನ್ನು ಕೊಂದೆ. ಮಾರೀಚನನ್ನು ಶತಯೋಧನ ವಿಸ್ತೀರ್ಣವುಳ್ಳ ಸಮುದ್ರಕ್ಕೆ ಎಸೆದು ರಾಕ್ಷಸ ಕುಲಕ್ಕೆ ಅಪಮಾನ ಮಾಡಿದೆಯಲ್ಲೋ, ಆ ಸೇಡಿನ ಪ್ರತೀಕಾರಕ್ಕೆ ಇಂದು ನಿನ್ನ ಸತಿ ಸೀತೆಯ ಅಪಹರಣ. ದಂಡಕಾರಣ್ಯದಲ್ಲಿ ವಿಧವೆಯಾದ ನನ್ನ ತಂಗಿ ಶೂರ್ಪನಖಿ ಗಂಡನನ್ನು ಕಳೆದುಕೊಂಡ ದುಃಖದಿಂದಲೂ ವಿರಹ ವೇದನೆಯನ್ನು ತಾಳಲಾರದೆ ನಿನ್ನಲ್ಲಿ ಪ್ರೇಮ ಭಿಕ್ಷೆ ಬೇಡಿದಾಗ ಅದನ್ನು ಈಡೇರಿಸಬೇಕಾದ್ದು ನಿನ್ನ ಧರ್ಮವಾಗಿತ್ತು. ಧರ್ಮವನ್ನು ಧಿಕ್ಕರಿಸಿದುದು ಅಲ್ಲದೆ ನನ್ನ ತಂಗಿಗೆ ಅಂಗಚೇತನ ಮಾಡಿ ವಿರೂಪಗೊಳಿಸಿ 14,000 ಜನ ರಾಕ್ಷಸರನ್ನು ಕರದೂಷಣಾದಿಗಳನ್ನು ನಿಷ್ಕಾರಣವಾಗಿ ಕೊಂದೆಯಲ್ಲೋ, ಆ ಸೇಡಿಗೋಗಿ ನಿನ್ನ ಪ್ರೇಮ ಜಾನಕಿ ಅಪಹರಣ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ವಂಶಜನೇ ಆದ ವಿರಾಧನನ್ನು ಯಾರಿಂದಲೂ ಮಾಡಬಾರದ ಹಾಗೆ ವರವನ್ನು ಪಡೆದ ಆ ವಿರಾಧನನ್ನು ನೀನು ಅಂತರಿಕ್ಷಕ್ಕೆ ಕೊಂಡೊಯ್ದು ನೀನೊಂದು ತೋಳನ್ನು ನಿನ್ನ ತಮ್ಮ ಲಕ್ಷ್ಮಣ ಒಂದು ತೋಳನ್ನು ತುಂಡರಿಸಿ ನಮ್ಮ ವಂಶದ ವಿರಾಧನನ್ನು ಅಂತರಿಕ್ಷದಲ್ಲಿ ಕೊಂಡಿರಲ್ಲೋ, ಹೋ ಸೇಡಿಗಾಗಿ ಇಂದು ಸೀತೆಯ ಅಪಹರಣ. ನಾನು ಬಂದು ಬೇಳೆಯಾಯಿತು. ರಾಮ ಲಕ್ಷ್ಮಣರು ಹಿಂತಿರುಗಿ ಬಂದರೆ ಪ್ರಮಾದವಾಗುವುದು ಖಂಡಿತ. ಆದ್ದರಿಂದ ನಾನೀಗಲೇ ಜಾಣತನದಿಂದ ಭಿಕ್ಷೆ ಬೇಡುವ ನೆಪದಿಂದ ಸೀತೆಯನ್ನು ಕದ್ದೊಯ್ಯಲೇಬೇಕು. ಅಯ್ಯೋ ಹಸಿವು, ಬಾಯಾರಿಕೆ, ಅಮ್ಮ ಹಸಿವಿನ ಬಾಧೆಯಾದರೂ ಬಹಳ ಬಾಧಿಸುತ್ತಿರುವುದು. ನಡೆಯಲು ಶಕ್ತಿ ಇಲ್ಲ, ನಿಲ್ಲಲು ತ್ರಾಣವಿಲ್ಲ. ಅಮ್ಮ ಯಾರಾದರೂ ಭಿಕ್ಷೆಯನ್ನು ನೀಡಿ ನನ್ನ ಕುಕ್ಷಿಯ ಬಾಧೆಯನ್ನು ನಿವಾರಿಸಿ ತಾಯಿ. ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ ಸಾವಧಾನದ್ರಿ, ಭಿಕ್ಷೆನ ತರುವೆನು. ಇದೀಗ ಸುಸಮಯ. ನಾನೀಗಲೇ ಪರ್ಣಕುಟೀರದೊಳಕ್ಕೆ ನುಗ್ಗಿ ಆ ಸೀತೆಯ ಮುಂದಲಿಯನ್ನು ಪಿಡಿದೆಳೆದು ಪುಷ್ಪ ವಿಮಾನದಲ್ಲಿ ಕುಳ್ಳಿರಿಸಿ ಶೋಕವಿಲ್ಲದ ಅಶೋಕವನಕ್ಕೆ ಕೊಂಡೊಯ್ದು ನನ್ನ ಮನೋಭಿಲಾಷೆಗಳನ್ನು ನಾನು ತೀರಿಸಿಕೊಳ್ಳುವೆನು. ಏನಾಶ್ಚರ್ಯ! ಭಲೆ ಭಲೆ ಲಕ್ಷ್ಮಣ, ಒಪ್ಪಿದೆ ನಿನ್ನ ಚಾಕಚಕ್ಯತೆಗೆ. ಯಾರು ಒಳಗೆ ಬಾರದ ಹಾಗೆ ಆಗ್ನೇಯಗೆರೆಗಳನ್ನು ಬರೆದಿರುವೆಯಾ? ಒಂದು ವೇಳೆ ನಾನು ಇವುಗಳನ್ನು ದಾಟಿ ಒಳಗೆ ಹೋದರೆ ನಾನು ಸುಟ್ಟು ಬೂದಿಯಾಗುವೆನು. ಹಾಗಾದರೆ ಈಗ ಮಾಡುವುದೇನು? ಮಾಡುವುದಿನ್ನೇನು? ಅವಳಾಗಿಯೇ ಸಪ್ತರ್ಷಿಗಳ ಗೆರೆಗಳನ್ನು ದಾಟಿ ಹೊರಗೆ ಬಂದು ಭಿಕ್ಷೆ ನೀಡುವಂತೆ ಮಾಡಿ ಅನಂತರ ಪರ್ಸುವೆನು. ಅಯ್ಯೋ ಹಸಿವು, ಅಮ್ಮ ಬೇಗ ಬನ್ನಿ, ತಾಳಲಾರೆನು ಅಮ್ಮ. ಇದು ಸ್ವೀಕರಿಸಿ ಪೂಜ್ಯ. ತಾಯಿ ಹೀಗೆ ಬಂದು ನೀಡು ತಾಯಿ. ಸಾಧ್ಯವಿಲ್ಲ ಪೂಜ್ಯರೇ, ಮೈದುನರಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ತಾವೇ ಮುಂದೆ ಬಂದು ಭಿಕ್ಷೆ ಸ್ವೀಕರಿಸಿ. ನಿನ್ನ ಮಾತು ನಿಜ ತಾಯಿ. ಇದು ಮೊದಲೇ ಘೋರಾರಣ್ಯ. ಇಲ್ಲಿ ರಾಕ್ಷಸರು ಹಾಗೂ ಕಾಡು ಮೃಗಗಳ ಹಾವಳಿಯು ಬಹಳವಾಗಿರುವುದು. ಅವುಗಳು ಒಳಗೆ ಬಾರದ ಹಾಗೆ ನಿನ್ನ ಮೈದುನನಾದ ಲಕ್ಷ್ಮಣನು ಈ ಸಪ್ತರ್ಷಿಗಳ ಗೆರೆಗಳನ್ನು ಬರೆದಿರುವುದು ನಿಶ್ಚಯ. ಆದರೆ ನನ್ನಂಥ ಭಿಕ್ಷುಕರಿಗೆ, ಸಾಧು ಸಂತರಿಗೆ ಭಿಕ್ಷೆಯನ್ನು ನೀಡಬಾರದೆಂದಲ್ಲ ತಾಯಿ. ಅಮ್ಮ, ಹೊರಗೆ ಬಂದು ನೀಡುವುದಾದರೆ ನೀಡು, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡು, ನಾನು ಹೊರಟು ಹೋಗುತ್ತೇನೆ. ಆದರೊಂದು ಮಾತು ತಾಯಿ, ಈ ಹಸಿವಿನ ಬಾಧೆಯಿಂದ ನಾನು ಸಾಯುವುದಂತೂ ಖಚಿತ. ನನ್ನ ಸಾವಿನ ದೋಷವು ನಿನಗೆ ಪ್ರಾಪ್ತವಾಗಲಿ. ನಾನಿನ್ನು ಬರುತ್ತೇನೆ. ಶಂಭೋ ಮಹಾದೇವ.
ಶಾಂತರಾಗಿ ತಾಯಿ. ಶಾಂತರಾಗಿ ಕೂಪಿಸಲಾಗಿ ಹೀಗೆ ಬಾ ತಾಯಿ. ಇದು ನಿಮ್ಮ ಇಚ್ಛೆಯಂತೆ ಭಿಕ್ಷೆಯನ್ನು ನೀಡಬೇಕು. ಬಾ ಬಾ ತಾಯಿ. ತಾಯಿ, ಹೀಗೆ ಹೀಗೆ ತಾಯಿ. ಹೀಗೆ ಹೀಗೆ ಬನ್ನಿ. ಓಡು ಪೌಲಸ್ತ್ಯ ವಂಶ ಕಳಸೋಂಬುದಿ ಚಂದ್ರನ ಇದೋ ನೋಡು ಪೌಲಸ್ತ್ಯ ವಂಶ ಕಳಸೋಂಬುದಿ ಚಂದ್ರನ ಓಡು ಮನ್ಮತಾಂಗನ ನೋಡು ಹರಿರಾಯರ ಗಂಡನ ಇದೋ ನೋಡು ಹರಿರಾಯರ ಗಂಡನ ನೋಡೆ ರಾವಣ ರಾವಣ ಸಾರ್ವಭೌಮನ ಜಾನಕಿ, ನನ್ನ ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ನಡೆ ಲಂಕಾನಗರಕ್ಕೆ. ರಾಮಚಂದ್ರ, ಏನ್ ಮಾಡಲಿ? ನೀನದೆಷ್ಟು ವಿಧವಾಗಿ ಹೇಳಿದ್ರು ನಿನ್ನ ಮಾತನ್ನು ಕೇಳಿದೀನಿ. ಎಂತಹ ವಿಪತ್ತಿಗೆ ಗುರಿ ಆದ್ರಲ್ಲ ಸ್ವಾಮಿ. ಈ ನೀಚನಾದ್ರೂ ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವುದು. ಈ ಪಾಪಿಯಿಂದ ನಾನು ಪಾರಾಗುವ ಬಗೆ ಆದ್ರೆ ಹೇಗೆ? ಈ ನೀಚನಿಂದ ನಾನು ಪಾರಾಗುವ ಬಗೆ ಆದ್ರೆ ಹೇಗೆ? ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವಿರಿ? ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ. ಯಾರಾಗಿರಬಹುದು? ನನ್ನ ಆಪ್ತ ಮಿತ್ರನಾದ ದಶರಥನ ಹೆಸರನ್ನು ಹೇಳ್ತಾ ರೋಧಿಸುತ್ತಿರುವರಲ್ಲ, ಯಾರಾಗಿರ್ಬೋದು? ಅಮ್ಮ, ತಾವು ಯಾರು? ತಮ್ಮ ಹೆಸರೇನು? ಏಕೆ ಈ ರೀತಿ ರೋಧಿಸಲು ಕಾರಣವೇನು? ನನ್ನಿಂದ ಏನಾದರೂ ಸಹಾಯ ಬೇಕಮ್ಮ. ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತುರ ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವುದು. ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು. ನನ್ನ ಧರ್ಮಪತ್ನಿ ಇವಳು. ಏನು ಧರ್ಮಪತ್ನಿ? ನಾಚಿ ಆಗುವುದಿಲ್ಲವೇನೋ? ಧರ್ಮಪತ್ನಿ ಎಂದು ಹೇಳುವ ನಿಮ್ಮ ನಾಲಿಗೆ ಸೇರಿ ಹೋಗಲಾರದು. ಸೀತಾ, ಅಯ್ಯ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿಯು. ಈ ನೀಚನಿಂದ ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು. ಕೆಲವೋ ಪಾಪಾತ್ಮ, ಶ್ರೀರಾಮಚಂದ್ರ ಇಲ್ಲದ ವೇಳೆಯಲ್ಲಿ ಜಗನ್ಮಾತೆಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಲು ನಿನಗೆ ಹೇಗೆ ತೋರಿತೋ? ಛೀ, ನಾರಿ ಛೋಳ! ನನ್ನನ್ನು ಗೆದ್ದು ಈ ವೀರನನ್ನು ಗೆದ್ದು ಮುಂದೆ ಹೋಗಲು ನಿನ್ನ ಶೌರ್ಯ ಗೊತ್ತಾಗುವುದು. ಛೇ, ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲವೋ ಮುದಿ ಹದ್ದೆ, ಎಲ್ಲವೋ ಈ ಅಪಭೃತ ವೀರನಾದ ಜಟಾಯಿಯನ್ನು ಗೆದ್ದು ಹೋಗಬಲ್ಲವೇನೋ? ಜಟಾಯು, ಜಟಾಯು ಅತಿ ಪರಾಕ್ರಮಶಾಲಿ ಎಂದು ಕೇಳಲ್ಪಟ್ಟಿರುವೆನು. ಏನು ಮಾಡಲಿ? ಈತನನ್ನು ಯುಕ್ತಿಯಿಂದಲೇ ಯುದ್ಧ ಮಾಡಿ ನನ್ನ ಕಾರ್ಯವನ್ನು ಕೆಲವೋ ಜಟಾಯು, ಎಲ್ಲವೋ ನಾವು ಸಮಬಲರಾದ್ದರಿಂದ ನಾವಿಬ್ಬರು ನಮ್ಮ ನಮ್ಮ ನೆಲೆಯನ್ನರಿತು ಯುದ್ಧ ಮಾಡೋಣ. ಆಗಲಿ. ನಿನ್ನ ಜೀವನದಲ್ಲಿ ಎಲ್ಲಿರುವುದು? ಜಟಾಯು, ಎಲ್ಲವೋ ಜಟಾಯು, ನನ್ನ ಜೀವದ ನೆಲೆ ನನ್ನ ಎಡಗಾಲ ಉಂಗುಷ್ಟದಲ್ಲಿರುವುದು. ನಿನ್ನ ಜೀವನ ಎಲ್ಲಿರುವುದು? ನನ್ನ ಜೀವನದಲ್ಲಿಯೂ ಈ ಎರಡು ದಿಕ್ಕುಗಳಲ್ಲಿರುವುದು.
ಬೇಗನೆ ಯುದ್ಧಕ್ಕೆ ನಿಲ್ಲು. ನಾರೀಶ್ವರ, ನಿನ್ನನ್ನು ಜೀವ ಸಹಿತ ಉಳಿಲಾರೆ. ಬೇಗನೆ ಯುದ್ಧಕ್ಕೆ ಇದೋ ಬಲವು ನೋಡು, ಇದೋ ಬಲವು ನೋಡು. ಇದೋ ಬಲವು ನೋಡು, ಇದೋ ಬಲವು ನೋಡು, ಇದೋ ಬಲವು ನೋಡು. ಅನಾಂತರದ ಹಿಮಗುಂಡ ಬಲ ಎದುರುಕೋ ಬೂದೈ, ಬಲ ಎದುರುಕೋ ಬೂದೈ. ತರದ ಹಿಮಗುಂಡ ಬಲ ಎದುರುಕೋ ಬೂದೈ, ಬಲ ಎದುರುಕೋ ಬೂದೈ. ತರೆಯೋಳು ಜನರ ಹೆಸರ ಕೇಳಿ ಮೊರುಗುತ್ತಿರ್ಪೇನು. ಹರಿಯು ಜನರ ಹೆಸರ ಕೇಳಿ ಮೊರುಗುತ್ತಿರ್ಪೇನು. ಹರೋರಮಣ ಭುವನ ಬರಿತ, ಹರೋರಮಣ ಭುವನ ಬರಿತ. ಕರುಣದಿಂದ ಪೋಪೆನ, ಕರುಣದಿಂದ ಪೋಪೆನ. ಇದೋ ಬಲವು ನೋಡು, ಇದೋ ಬಲವು ನೋಡು. ಸೀತಾ, ನಿನ್ನ ಸಹಾಯಕರು ಯಾರೂ ಇಲ್ಲ. ನಡೆ ನಡೆ ಲಂಕಾನಗರಕ್ಕೆ. ನನ್ನ ಪುಷ್ಪಕ ವಿಮಾನ ಸಿದ್ಧವಾಗಿರುವುದು. ಪಕ್ಷಿರಾಜ, ನನ್ನನ್ನು ಕಾಪಾಡಲು ಮತ್ತು ನಿನಗೂ ಇಂತಹ ದುಸ್ಥಿತಿ. ನಾನೇನು ಮಾಡಲಿ? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೆ ಹೇಗೆ? ನಾನು ಪತಿವ್ರತಿಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಪಕ್ಷಿರಾಜರು ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ಸೀತಾ, ನಡೆ ಲಂಕಾನಗರಕ್ಕೆ.